ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. IVFಗೂ ಮತ್ತು ICSIಗೂ ಏನಪ್ಪ ವ್ಯತ್ಯಾಸ ಅಂದರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮೊಟ್ಟೆಗಳನ್ನು ಹೊರಗಡೆ ತೆಗೆಯೋ ತನಕನೂ ಸೇಮ್ ಇರುತ್ತೆ. ಮೊಟ್ಟೆಗಳನ್ನು ಹೊರಗಡೆ ತೆಗೆದ ಮೇಲೆ ಇಲ್ಲೇನು ಮಾಡ್ತೀವಿ, ಟೆಸ್ಟ್ ಟ್ಯೂಬ್ ಒಳಗಡೆ ಅಥವಾ ಡಿಶ್ ಒಳಗಡೆ ಅಂಡಾಣು ವೀರಣು ಎರಡನ್ನೂ ಒಟ್ಟಿಗೆ ಬಿಟ್ಬಿಡ್ತೀವಿ, ತಾನಾಗೆ ಮಿಲನ ಆಗಲಿ ಅಂತ. ICSIನಲ್ಲಿ ಏನು ಮಾಡ್ತೀವಿ, ಒಂದೊಂದು ಮೊಟ್ಟೆಯನ್ನು ತೆಗೆದುಕೊಂಡು ಇದನ್ನು ಹೋಲ್ಡಿಂಗ್ ಪಿಪೆಟ್ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಇಂಜೆಕ್ಟಿಂಗ್ ಪಿಪೆಟ್ ಅಂತ ಇರುತ್ತೆ. ಇದರಲ್ಲಿ ಈ ಹೋಲ್ಡಿಂಗ್ ಪಿಪೆಟ್ನಲ್ಲಿ ನಾವು ಅಂಡಾಣುನ ಸ್ಟೆಬಿಲೈಸ್ ಮಾಡಿಕೊಂಡು ಈ ಇಂಜೆಕ್ಟಿಂಗ್ ಪಿಪೆಟ್ಟಲ್ಲಿ ಸ್ಪರ್ಮ್ಸ್ನ ತಗೋತೀವಿ. ಇಂಜೆಕ್ಟಿಂಗ್ ಪಿಪೆಟ್ ಒಳಗಡೆಯಿಂದ ಈ ಸ್ಪರ್ಮ್ನ ಇಲ್ಲಿ ರಿಲೀಸ್ ಮಾಡ್ತೀವಿ. ಅದಕ್ಕೆ ಈ ಸೈಟೋಪ್ಲಾಸಮ್, ಸೈಟೋಪ್ಲಾಸಮ್ ಅಂತ ಹೇಳ್ತೀವಲ್ಲ, ಒಳಗಡೆ ಬಿಡೋದಕ್ಕೆ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ICSI ಮಾಡೋದಕ್ಕೂ IVF ಮಾಡೋದಕ್ಕೂ ವೇರಿಯಸ್ ಇಂಡಿಕೇಶನ್ಸ್ ಇರುತ್ತೆ. IVFಗೆ ಇಂಡಿಕೇಶನ್ಸ್ ನಾವು ಮುಂಚೆನೇ ಹೇಳಿದ್ದೆ. ICSIಗೆ ಇಂಡಿಕೇಶನ್ನು ಸಿವಿಯರ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂದರೆ ವೀರ್ಯಾಣುಗಳ ಚಟುವಟಿಕೆ ಇಲ್ಲವೇ ಇಲ್ಲ, ವೀರ್ಯಾಣು ಕೌಂಟ್ ತುಂಬ ಕಮ್ಮಿ ಇದೆ ಅನ್ನುವಾಗ ಒಂದೊಂದು ವೀರ್ಯಾಣುವನ್ನು ನಾವು ಅಂಡಾಣು ಒಳಗಡೆ ಹಾಕಬೇಕಾಗತ್ತೆ. ಅದನ್ನು ICSI ಅಂತ ಹೇಳ್ತೀವಿ. ಬೇರೆ ಬೇರೆ ರೀಸನ್ಸ್ ಇರುತ್ತೆ. ನಾವೊಂದು PGT ಟೆಸ್ಟ್ ಮಾಡಬೇಕಾಗ್ಬೋದು, ಅಥವಾ ಅಡ್ವಾನ್ಸ್ ಮೆಟರ್ನಲ್ ಏಜ್, ಆವಾಗ ಈ ಅಂಡಾಣು ಸುತ್ತ ಇರುವಂಥ ಝೋನಾ ಪೆಲಿಸಿಡಾ ಥಿಕ್ ಆಗಿತ್ತು ಅಂತ ಅಂದ್ಬಿಡಿ, ಅದರದ್ದು ಪ್ರೊಟೆಕ್ಷನ್ ಇರುವಂಥ ಲೇಯರ್ ಅದು ತುಂಬ ಥಿಕ್ ಆಗಿದ್ರೆ ಅದು ಕೂಡ ಒಂದು ಕಾರಣ ಆಗ್ಬೋದು ICSI ಮಾಡಲಿಕ್ಕೆ.